ಪಾರ್ಟ್ನರ್ ಅಂತ ಹೇಳ್ತವ್ರೆ. ಈಗ ಪಾರ್ಟ್ನರ್ ಅಂದ್ರೆ ಏನು? ಈಗ ಪಾರ್ಟ್ನರ್ ಅಂತ ಹೇಳ್ತವ್ರೇನಾ? ಈಗ ಪಾರ್ಟ್ನರ್ಗೆ ಏನು ಇನ್ಫಾರ್ಮ್ ಮಾಡಲ್ಲ. ಇವ್ರ ಲೆಕ್ಕ ಇವ್ರಿಗೆ ಏನು ಇದಾಗುತ್ತೋ ಆ ಥರ ರೇಟ್ ಫಿಕ್ಸ್ ಮಾಡೋದು. ನೋಡಿದ್ರೆ 50% ಜಾಸ್ತಿ ಮಾಡ್ತಾರೆ. ಇಲ್ಲಿ ಇಟ್ಬಿಡು. ಈಗ ನಾನೊಂದು ಇದು ಮಾತಾಡ್ತೀನಿ ಕೇಳಿದೆ. ಈಗ ಚಿಕ್ಕಪೇಟೆ ಕಡೆ ನಾನು ಹೋದ ತಕ್ಷಣ ಏನಾಯಿತು, ಒಂದು ಕಾಲ್ ಬಂದಿದೆ, ಕಸ್ಟಮರ್ಗೆ ಫೋನ್ ಮಾಡಿದೆ, ಅವ್ರು ಫೋನ್ ಪಿಕ್ ಮಾಡಿಲ್ಲ. ಸಡನ್ ಆಗಿ ಫೋನ್ ಮಾಡೋಣ ಕಸ್ಟಮರ್ ಕೇರ್ಗೆ ಅಂತ ನಾನು ಅಟೆಂಡ್ ಮಾಡಿದೆ. ಏನಾಯಿತು ಗೊತ್ತಾ, ಮೆಸೇಜ್ ಥರ ಚಾಟಿಂಗ್ ಆಪ್ಷನ್ ಬಂದ್ಬಿಟ್ಟಿದೆ. ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ಅವ್ರು ನಮ್ಮ ಹತ್ರ ಒಂದು ಇನ್ಫಾರ್ಮ್ ಮಾಡಿಲ್ಲ. ಈಗ ಪಾರ್ಟ್ನರ್ ಅಂದರೆ ಎಲ್ಲ ಇನ್ಫಾರ್ಮ್ ಮಾಡಬೇಕು. ಈಗ ಕೆಲಸ ಮಾಡೋರು ನಾವು, ಎಲ್ಲ ಇದು ಫೀಲ್ಡಲ್ಲಿ ವರ್ಕ್ ಮಾಡೋದು ನಾವು. ಇವ್ರು ಅಲ್ಲೇ ಕೂತ್ಕೊಂಡು ಇಲ್ಲ ಸರ್ ಇಲ್ಲಿ ಅಲ್ಲೇ ರೀ ಬೇಕಂದ್ರೆ ತಿರ್ಗಾ ಹೋಗಿ ಅಂತ ಹೇಳ್ತವ್ರೆ. ಮತ್ತೆ ನಾನು 4 ಕಿಲೋಮೀಟರ್ ಸುತ್ಕೊಂಡು ಬಂದ್ರೆ ಯಾವ ಲೆಕ್ಕ ಸಿಗುತ್ತೆ, ಏನು ಸಿಗುತ್ತೆ ಹೇಳಿ? ಫಸ್ಟ್ ಪ್ರಿಫರೆನ್ಸ್ ಕಸ್ಟಮರ್ ಅದು ಹೇಳು. ಈಗ ಪಾರ್ಟ್ನರ್ ಅಂತ ಹೇಳ್ತವ್ರೆ, ನಾವು ಪಾರ್ಟ್ನರ್ ಅಲ್ಲ, ಕಸ್ಟಮರ್ಗೆ ಎಲ್ಲ ರೆಫರೆನ್ಸ್ ಹೋಗುತ್ತೆ. ಈಗ ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟ್ ಆಕ್ಷನ್ ಮಾಡ್ತಾವ್ರೆ. ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಇಲ್ಲ ಸರ್ ಸಿಸ್ಟಮ್ ಲೆಕ್ಕ, ಈ ಲೆಕ್ಕ, ಆ ಲೆಕ್ಕ ಅಂತ ಒಂದು ಮಾತು ಹೇಳ್ಬಿಡ್ತಾರೆ. ಸರ್ ಯಾರಿಂದ ಬಾಳ್ತಾರ ಅವರು? ಅದನ್ನು ಕೇಳಿದ್ರೆ ಆ ಥರ ಎಲ್ಲ ಇಲ್ಲ ಮೇಡಮ್, ನಾವೇ ಇಲ್ಲಿ ಇಷ್ಟೊಂದು ರಿಸ್ಕ್ ತಗೊಂಡು ನನ್ನ ಲೈಫ್ ಇದು ಮಾಡಿಬಿಟ್ಟು ಡೀಸೆಲ್ ಹಾಕ್ಕೊಂಡು ನನ್ನ ಗಾಡಿ ತಗೊಂಡು ಇಷ್ಟೊಂದು ಮಾಡ್ತೀವಿ. ಇದ್ರೇನು ಅವರು ಒಂದು ಮಾತು ಹೇಳಿದ್ರೆ ನೀವು ಈ ಥರ ಎಲ್ಲ ಮಾತಾಡಬೇಡ ಸರ್. ಒಂದ್ಸಲಿ ಕಾಲ್ ರಿಕ್ವೆಸ್ಟ್ ಕೊಟ್ರೆ ಎಷ್ಟೊತ್ತಾಗುತ್ತೆ? ಇರೋಣ ಬೈಕ್ ಸಿಟಿ ಮಾಲ್ ಹತ್ರ ಒಂದ್ಸತಿ ಏನಾಯ್ತು ಗೊತ್ತಾ, ಲೋಡ್ ಅನ್ಲೋಡ್ ಮಾಡೋಣ ಅಂತ ಹೋದೆ. ಕಸ್ಟಮರು ಬ್ಯಾಕ್ ಸೈಡಲ್ಲೇ ನಿಲ್ತ್ಕೊಂಡಿದ್ದ. ಸರಿ ಅವನು ರಿವರ್ಸ್ ನೋಡ್ದಾನಂತ ನಾನು ಬಂದೆ. ರಿವರ್ಸ್ ಬರೋ ತಕ್ಷಣ ಏನಾಯಿತು, ಅವನು ನೋಡಿಲ್ಲ, ಅವ್ನು ಬನ್ನಿ ಅಂತ ಹೇಳ್ದ, ಹಂಗೆ ಟಚ್ ಆಗಿಬಿಟ್ಟಿದೆ. ಟಚ್ ಆಗಿದ ತಕ್ಷಣ ಅಲ್ಲಿ ಡ್ಯಾಮೇಜ್ ಆಯಿತು. ಈಗ ಮಾಲಲ್ಲಿ ಇರೋನು ಏನು ಹೇಳ್ತಾ, ಸೆಕ್ಯೂರಿಟಿ ಎಲ್ಲ ಬಂದುಬಿಟ್ಟು ಈ ಥರ ಇಲ್ಲ ನೀವೇ ಇದು ಮಾಡಬೇಕು ಆ ಥರ ಹೇಳಿದ. ಇಲ್ಲ ಸರ್ ಅವ್ರ ಮೇಲೆ ಮಿಸ್ಟೇಕ್ ಅಂತ ನಾನು ಹೇಳಿದೆ. ಆ ಕಸ್ಟಮರ್ ಹತ್ರ ಹೇಳ್ದೆ, ಅವ್ನು ಏನು ಮಾಡ್ದ, ಅವನು ಐಟಮ್ ತೊಗೊಂಡು ಹಂಗೆ ಹೊಟ್ಟೋಗ್ಬಿಟ್ಟ. ನಾನು ಅಲ್ಲಿ ಅವನ ಹತ್ರ ಮಾತಾಡ್ಕೊಂಡು ಹಂಗೆ ಇಲ್ಲ ಸರ್ ಈ ಥರ ರಿವರ್ಸ್ ಅವ್ರು ಚೆನ್ನಾಗಿ ನೋಡಿಲ್ಲ, ನಾನು ಹಂಗೆ ಟಚ್ ಮಾಡಿಬಿಟ್ಟಿದ್ದೀನಿ. ಇಲ್ಲ ನೀವು ಅಮೌಂಟ್ ಏನಿದ್ರೆ ನಾನು ಕೊಡಬೇಕು ಅಂತ ಹೇಳಿದೆ. ನಾನು ಏನಕ್ಕೆ ಸರ್ ಕೊಡಬೇಕು, ನಾನು ಪೋರ್ಟರಿಂದ ಬಂದಿರೋನು ಅಂತ ನಾನು ಹೇಳಿದೆ. ಆಮೇಲೆ ಏನಾಯಿತು, ಅವರು ಆಯಿತು ಅನ್ನಂತ ಫೋನ್ ಮಾಡಿದೆ ಕಸ್ಟಮರ್ ಕೇರ್ಗೆ ಕನೆಕ್ಟ್ ಮಾಡೋಣ ಅಂತ. ಕನೆಕ್ಟೇ ಆಗ್ತಾ ಇಲ್ಲ. ಆಮೇಲೆ ಅವನ ಹತ್ರ ಏನೋ ಒಂದು ಮಾತಾಡಿ ಏನೋ ಒಂದು ಅಮೌಂಟ್ ಕೊಟ್ಬಿಟ್ಟು ಹಂಗೆ ಬಂದುಬಿಟ್ಟೆ. ನಾನು ಬಂದ ತಕ್ಷಣ ಏನಾಯಿತು, ಒಂದು 3 ದಿವಸ ಬಿಟ್ಟು ಅವ್ನು ಕಾಲ್ ಮಾಡಿದ್ದೀನಿ ನನಗೆ. ಈ ಥರ ಆಗಿದೆ ಸರ್, ಈ ಥರ ಫೈನ್ ಅಮೌಂಟ್ ಕಟ್ಟಿದ್ದೀನಿ, ಓಕೆ ನಾನು ನಿಮಗೆ ರಿಟರ್ನ್ ಕಾಲ್ ಬ್ಯಾಕ್ ಮಾಡ್ತೀನಿ, ನನ್ನ ಸೀನಿಯರ್ ಹತ್ರ ಸುಪೀರಿಯರ್ ಹತ್ರ ಹೇಳ್ಬಿಟ್ಟು ಅಂತ ಹೇಳ್ದ. ಮತ್ತು ಏನು ಕಾಲು ಬಂದಿಲ್ಲ, ಏನು ಬಂದಿಲ್ಲ. ಹಾಗೆ 2 ತಿಂಗಳು ಆಗ್ತಾ ಬರ್ತಾಯಿದೆ. 3 ದಿವಸ ಆಯ್ತಾನ. ಅವನ ಹತ್ರ ನಾನು ಏನಿದೆಯೋ ನಾನೇ ಸೆಲ್ಮೆಂಟ್ ಮಾಡಿಬಿಟ್ಟು ನನ್ನ ಕೈಯಿಂದ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ. ನಾನು ಏನು ರೆಸ್ಪಾನ್ಸ್ ಇಲ್ಲ. ಇದೇನು ಪೋರ್ಟರ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಪಾರ್ಟ್ನರ್ ಅಲ್ಲ, ಪೋರ್ಟರ್ ಪಾರ್ಟ್ನರ್ ಅಂತ ಹೆಸರು ಬೇಡ, ಪೋರ್ಟರ್ ಲೇಬರ್ ಅಂತ ಹೆಸರು ಇಟ್ಕೊಳ್ಳೋಕೆ ಅದೇ ಕರೆಕ್ಟ್ ಇರುತ್ತೆ. ಲೇಬರ್ಗೆ ಒಳ್ಳೆ ಮರ್ಯಾದೆ ಕೊಡ್ತಾರೆ ರೀ. 1000 ರೂಪಾಯಿ ರೀ ಒಂದು ದಿನ ಅಷ್ಟೇ. ಥ್ಯಾಂಕ್ ಯು ಸರ್.